ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡು ಹುಡುಗಿ ಸಿಂಚು ಮುನಗೌಡ. ಇವತ್ತಿನ ಟಾಪಿಕ್ ಏನಂತಂದರೆ, ಫಂಕ್ಷನ್ ಇತ್ತು. ಒಂದು ಫಂಕ್ಷನಿಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಕಾಲ್ ಬಂತು, 6 ವೀಲಿಗೆ ಬಾಡಿಗೆ ಇದೆ ಅಂಥೇಳಿ. ಡ್ರೈವರ್ ಯಾರೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೋಗ್ತೀನಿ ಅಂತ ಹೊರಟಿದ್ರು. ನಾನು ಬರ್ತೀನಿ, ಸ್ವಲ್ಪ ಕ್ರಷರ್ ನೋಡಬೇಕು ಅಂತ ತುಂಬ ದಿನದಿಂದ ಹಠ ಮಾಡ್ತಾಯಿದ್ದೆ. ನಾನು ನನ್ನ ಮಗ ಸರಿ ಬನ್ನಿ ಅಂತ ಹೇಳಿದರು. ಕಷ್ಟ ಗೊತ್ತಾಗುತ್ತೆ ನೋಡಿ ಅಂತ ಹೇಳಿ ಕರ್ಕೊಂಡು ಹೋದರು. ಹೌದಪ್ಪ, ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ರೋಡ್ ಅಂತೂ ತುಂಬ ಹಾಳಾಗಿತ್ತು. ಕ್ರಷರ್ ರೋಡು. ಡ್ಯಾನ್ಸ್ ಮಾಡ್ಕೊಂಡೇ ಹೋದ್ವಿ. ನಮಗೆ ಕ್ರಷರಿಗೆ ಹೋಗ್ತಾರೆ, ಅಲ್ಲಿ ಹೇಗಿರುತ್ತೆ ಏನು ಅಂತ ಇಮೇಜಿನೇ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಬರ್ತೀನಿ ಅಂತ ಹೇಳ್ತಾಯಿದ್ದೆ. ಇವತ್ತು ಕಾಲ ಕೂಡ ಬಂತು ನೋಡಿ. ಕ್ರಷರಿಗೆ ಎಂಟ್ರಿ ಆದ್ವು. ನಮ್ಮ ಮನೆಯವರು ಕ್ರಷರ್ ಆಫೀಸಿಗೆ ಹೋದರು, ಪರ್ಮನೆಂಟ್ ತೆಗ್ಸಿ ಹೋಗಬೇಕಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಸರ್ವರ್ ಬಿಸಿ ಇರೋದ್ರಿಂದ. ನಾನು ನಮ್ಮ ಮಗ ಗಾಡಿಲೇ ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ತುಂಬ ಧೂಳು, ಹಾಗೆ ಬಿಸಿಲು ಅಂದರೆ ತುಂಬ ಬಿಸಿಲಿರೋದ್ರಿಂದ ಗಾಡಿ ಎಷ್ಟು ಹೀಟ್ ಆಗ್ತಾಯಿತ್ತು ಅಂದರೆ, ಇವ್ರು ಯಾವಾಗ ಬರ್ತಾರೋ ಅನ್ಸುತ್ತೆ, ಹೋದರೆ ಸಾಕು ಅನ್ನಂಗೆ ಆಗ್ತಾಯಿತ್ತು. ಅಷ್ಟು ಧೂಳು, ಹೀಟು. ಅಲ್ಲಿ ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡ್ತಿರೋ ವರ್ಕರು, ಆದರೆ ಮಾತ್ರ ತುಂಬ ಹೀಟಪ್ಪ ಅಲ್ಲಿ. ಹಾಗೆ ಧೂಳು ಅಂದರೆ ಧೂಳು, ಅಲ್ಲಿ ಇರೋಕ್ಕಾಗುತ್ತಾ ಅದು ಹೆಂಗೆ ಕೆಲಸ ಮಾಡ್ತಾರೋ ದಿನ ಅನಿಸ್ಬಿಡೋದು ನೋಡಿ. ಗಾಡಿ ಇಟಾಚಿ ಲೋಡ್ ಮಾಡ್ತಾಯಿತ್ತು ಇನ್ನೊಂದು ಗಾಡಿಗೆ. ನಾನು ನನ್ನ ಮಗ ಕೂತ್ಕೊಂಡಿದ್ವಿ. ಮನೆಯವ್ರು ಬರ್ತಾ ಇರಲಿಲ್ಲ. ನಮ್ಮ ಗಾಡಿ ಇವಾಗ ಲೋಡ್ ಆಗ್ತಾಯಿತ್ತು. ಇಟಾಚಿ ಬಂದು ನಮ್ಮ ಗಾಡಿ ಲೋಡ್ ಮಾಡ್ತಾಯಿತ್ತು. ಮನೆಯವ್ರು ಹೊರಗಡೆನೇ ಇದ್ದರು, ಗಾಡಿ ಒಳಗೆ ತುಂಬ ಹೀಟಲ್ಲ ಅಂತ ಹೇಳಿಬಿಟ್ಟು. ನನ್ನ ಮಗಕ್ಕಂತೂ ತುಂಬ ಖುಷಿ ಈ ಥರ ನೋಡೋದು ಅಂತಂದರೆ. ಅವನಂತೂ ಎಂಜಾಯ್ ಮಾಡ್ತಿದ್ದ. ನನಗಂತೂ ಗ್ಲಾಸ್ ಏರಿಸ್ಕೊಂಡ್ರೂ ಧೂಳು ಒಳಗೆ ಬರ್ತಿದೆಯಲ್ಲಪ್ಪ ಅಂತ ಅಷ್ಟು ಕಷ್ಟ ಅನಿಸೋದು. ಹಾಗೆ ಲೋಡ್ ಮಾಡಿಕೊಂಡು ಅದ್ರ ಕಡೆ ಹೊರಟ್ವಿ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.